ಬಾಣಂತಿಯರ ಸರಣಿ ಸಾವು ಡೆತ್ ಆಡಿಟ್ ವರದಿ ಬಿಡುಗಡೆ. ರಿಂಗರ್ ಲ್ಯಾಕ್ವೇಟ್ ಸಮಸ್ಯೆಯಿಂದಲೇ 18 ಬಾಣಂತಿಯರ ಸಾವು. ರಿಂಗರ್ ಲ್ಯಾಕ್ವೇಟ್ ಸಮಸ್ಯೆಯಿಂದ 18 ಬಾಣಂತಿಯರು ಸಾವನ್ನಪ್ಪಿದ್ದಾರೆ ಅಂತ ವರದಿಯಿಂದ ಬಯಲಾಯಿತು. ಬಾಣಂತಿಯರ ಸಾವಿನ ರಹಸ್ಯ, ಬಾಣಂತಿಯರ ಸರಣಿ ಸಾವಿನ ಬಗ್ಗೆ TV9 ವರದಿಯನ್ನ ಮಾಡಿತ್ತು. ಆ ದ್ರಾವಣ ಏನು ಬಳಸ್ತಾರಲ್ಲ ರಿಂಗರ್ ಲ್ಯಾಕ್ವೇಟ್, ಅದರ ಬಗ್ಗೆ ಕೂಡ TV9 ಸುದ್ದಿ ಪ್ರಸಾರವನ್ನ ಮಾಡಿತ್ತು. ಎಷ್ಟು ಸೂಕ್ತ ಇದನ್ನ ಬಾಣಂತಿಯರಿಗೆ ನೀಡೋದು ಅಂತ, ಎಲ್ಲಿ ತಯಾರಾಗುತ್ತೆ, ಆ ಕಂಪನಿ ಏನು, ಇದೆಲ್ಲದರ ಬಗ್ಗೆ ಕೂಡ ಇನ್ ಡೀಟೇಲ್ ಆಗಿ TV9 ಈ ಬಗ್ಗೆ ವರದಿಯನ್ನು ಪ್ರಸಾರ ಮಾಡಿತ್ತು. ತಂಡ ರಚಿಸಿ ವರದಿ ನೀಡುವಂತೆ ಆರೋಗ್ಯ ಇಲಾಖೆ ನಂತರ ಒಂದು ಟೀಮ್ ಅನ್ನ ಮಾಡಿ ಅದರ ಬಗ್ಗೆ ಒಂದು ರಿಪೋರ್ಟ್ ಕೊಡಿ ಅಂತ ಏಪ್ರಿಲ್ 1ರಿಂದ ಡಿಸೆಂಬರ್ 31ರವರೆಗಿನ ಪ್ರಕರಣಗಳ ಪರಿಶೀಲನೆ ಹೋದ ವರ್ಷ 2024 ವೈದ್ಯಕೀಯ ಕಾಲೇಜ್, ಸರ್ಕಾರಿ, ಖಾಸಗಿ ಆಸ್ಪತ್ರೆಗಳಲ್ಲಿ ಪರಿಶೀಲನೆ ಮಾಡಲಾಯಿತು. ಎಲ್ಲ ಪರಿಶೀಲನೆಯನ್ನ ಮಾಡಿದ ನಂತರ, ಎಲ್ಲ ಪರಿಶೀಲನೆ ಆದಮೇಲೆ ವರದಿಯನ್ನ ನೀಡಿರುವಂತ ಆರೋಗ್ಯ ಇಲಾಖೆ, ಸರ್ ನನ್ನ ರೆಸಿಗ್ನೇಷನ್ ಯಾಕೆ ಸರ್? ನಾನೇ ಜಾಬ್ಸ್ ನ ಕ್ರಿಯೇಟ್ ಮಾಡಿ ಬಾಸ್ ಆಗ್ಬೇಕು ಅಂತಿದ್ದೆ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ನಿಮಗೆ ಆ ಫೋಟೋಗಳನ್ನು ತೋರಿಸ್ತಾ ಇದ್ವಿ. ಇಷ್ಟು ಮಂದಿ ಬಾಣಂತಿಯರು ಸಾವನ್ನಪ್ಪಿದ್ರು. ಇದಕ್ಕೆ ಸಾಲು ಬಾಣಂತಿಯರ ಸಾವುಗಳಾಯಿತು. ಆ ಸಂದರ್ಭದಲ್ಲಿ TV9 ಕೂಡ ವಿತ್ ರಿಪೋರ್ಟ್ ಎಲ್ಲಿಂದ ಈ ದ್ರಾವಣ ಬರುತ್ತೆ, ಈ ದ್ರಾವಣ ಎಷ್ಟು ಮಟ್ಟಿಗೆ ಸೂಕ್ತ, ಇವ್ರಿಗೆ ನೀಡೋದಕ್ಕೆ ಯೋಗ್ಯವಾಗಿದೆಯಾ ಅನ್ನೋದ್ರ ಬಗ್ಗೆ ಕೂಡ ನಾವು ರಿಪೋರ್ಟನ್ನು ಅಂದರೆ ಒಂದು ವರದಿಯನ್ನು ಪ್ರಸಾರ ಮಾಡಿದ್ವಿ. ಅದಾದ ನಂತರ ಆರೋಗ್ಯ ಇಲಾಖೆ ಒಂದು ಡೀಟೇಲ್ಡ್ ಆದಂಥ ರಿಪೋರ್ಟ್ ಬೇಕು, ಇದರ ಬಗ್ಗೆ ಸ್ಟಡಿ ಮಾಡಬೇಕು, ಪರಿಶೀಲನೆ ಆಗಬೇಕು ಅಂತ. ಸೊ ಈಗ ವರದಿಯಿಂದ ಬಯಲಾಯಿತು ಬಾಣಂತಿಯರ ಸಾವಿನ ರಹಸ್ಯ. ಅದಕ್ಕೆ ಕಾರಣ ಡೆತ್ ಆಡಿಟ್ ವರದಿಯನ್ನು ಬಿಡುಗಡೆ ಮಾಡಲಾಗಿದೆ. ರಿಂಗರ್ ಲ್ಯಾಕ್ವೇಟ್ ಇದರ ಸಮಸ್ಯೆಯಿಂದಲೇ ಆಗಿದೆ ಅಂತ. 70% ಬಾಣಂತಿಯರ ಸಾವನ್ನು ತಡಿಬಹುದಾಗಿತ್ತು. ನಿರ್ಲಕ್ಷ್ಯದ ಕಾರಣಕ್ಕೆ 10 ವೈದ್ಯರಿಗೆ ನೋಟಿಸನ್ನು ಕೊಟ್ಟಿದ್ದೇವೆ. ಇದು ಬೆಂಗಳೂರಿನಲ್ಲಿ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರ ಹೇಳಿಕೆ. ರಿಂಗರ್ ಲ್ಯಾಕ್ವೇಟ್ ಈ ಒಂದು ಸಮಸ್ಯೆಯಿಂದ 18 ಬಾಣಂತಿಯರು ಸಾವನ್ನಪ್ಪಿದ್ದಾರೆ. ಫ್ರೆಶ್ ಫ್ರೋಸನ್ ಪ್ಲಾಸ್ಮಾ ಇದ್ದಿದ್ರೆ ಸಾವನ್ನ ತಳಿಬಹುದಾಗಿತ್ತು ಅಂತ ಸ್ವತಃ ಆರೋಗ್ಯ ಸಚಿವರೇ ಹೇಳಿದ್ದಾರೆ. ಫ್ರೆಶ್ ಫ್ರೋಸನ್ ಪ್ಲಾಸ್ಮಾ ಇದ್ದಿದ್ರೆ ಸಾವು ನೋವುಗಳಾಗ್ತಾ ಇರಲಿಲ್ಲ ಅಂತ. 50% ನಾವು ಈ ಡೆತ್ಸನ್ನು ಆಗದೇ ಇರುವಂಥದ್ದನ್ನು ನೋಡ್ಕೋಬೋದಾಗಿತ್ತು. ಎಲ್ಲ 100% ಕರೆಕ್ಟಾಗಿ ಮಾಡಿದ್ದಿದ್ರೆ, ಫ್ರೆಶ್ ಫ್ರೋಸನ್ ಪ್ಲಾಸ್ಮಾ ಅದರ ಅವೈಲೇಬಿಲಿಟಿ ಇದ್ದಿದ್ದರೆ ಆ ಗರ್ಭಾವಸ್ಥೆಯ ಸಂದರ್ಭದಲ್ಲಿ ಅವರಿಗೆ ಅನುಕೂಲ ಆಗ್ತದೆ. ಬಳ್ಳಾರಿಯಲ್ಲಿ 5 ಆಗಿತ್ತು, ಆದರೆ ಇದೇ ಒಂದು ರೀತಿ ಅಂಶಗಳಿರುವಂಥ ಪ್ರಕರಣಗಳು ಇನ್ನೂ 13 ಕಡೆ ಈ ರಿಂಗರ್ ಲ್ಯಾಕ್ಟೇಟಿಂದನೇ ಆಗಿರುವಂಥ ಸನ್ನಿವೇಶಗಳಿದೆ ಅಂತ ಕೂಡ ನಮ್ಮ ಫೈಂಡಿಂಗಲ್ಲಿ ಬಂದಿದೆ. ಅಂದರೆ ಒಟ್ಟು 18 ಪ್ರಕರಣಗಳಂತ ಬರ್ತದೆ. ಅದು ಈ ರಿಂಗರ್ ಲ್ಯಾಕ್ಟೇಟ್ಗೆ ಸಂಬಂಧಪಟ್ಟ, ಅಂದರೆ ಎಂಡೋಟಾಕ್ಸಿನ್ಗಳಿಂದ ಅವರು ತೀರ್ಕೊಂಡಿರುವಂಥದ್ದು ಅಂತ ಒಂದು ಅನುಮಾನಗಳು ಮತ್ತು ನಮ್ಮಲ್ಲಿ ಕಂಡು ಬಂದಿರತಕ್ಕಂಥದ್ದು. ಆ 18 ಪ್ರಕರಣಗಳು ಕೂಡ ನಿಮ್ಗೆ ಡೀಟೇಲ್ ನಾವು ರಿಪೋರ್ಟ್ ಕೊಟ್ಟಿದ್ದೀವಿ. ಅದೆಲ್ಲ ಕೂಡ ನಿಮ್ಮ ರಿಪೋರ್ಟಲ್ಲಿ ನಾವು ಕೊಡ್ತಾ ಇದ್ದೀವಿ. ಆ 18 ಪ್ರಕರಣಗಳು ಯಾವುದು ಅಂಥೇಳಿ, ಎಲ್ಲೆಲ್ಲಾಗಿದೆ ಅಂತ ಹೇಳಿ. 5 ಬಳ್ಳಾರಿ, ಅದು ಈಗಾಗಲೇ ನಿಮ್ಗೆ ಗೊತ್ತಿರುವಂಥದ್ದೇ, 5 ಹಳೇದೇ. ಅದು ರಾಯಚೂರಲ್ಲಿ 4, ಬೆಂಗಳೂರು ನಗರದಲ್ಲಿ 4, ಉತ್ತರ ಕನ್ನಡದಲ್ಲಿ 3, ಯಾದಗಿರಲ್ಲಿ 1, ಬೆಳಗಾವಿಯಲ್ಲಿ 1. ಅಂದರೆ ಇಲ್ಲಿ ಈ ಪ್ರಕರಣಗಳಲ್ಲಿ ಇದು ರಿಂಗರ್ ಲ್ಯಾಕ್ಟೇಟ್ ಬಳಸಿರೋದ್ರಿಂದ ಇದು ಆಗಿರ್ತಕ್ಕಂಥದ್ದಕ್ಕೆ ನಮಗೆ ಕಂಡು ಬಂದಿರುವಂಥದ್ದು. ಸೊ ಇದು ನಿಮಗೆ ಡೀಟೇಲ್ ರಿಪೋರ್ಟಲ್ಲಿ ನಾವು ಬರೆದಿದ್ದೀವಿ. ಮತ್ತು ಇನ್ನೊಂದು, ಕೆಲವು ಕಡೆ ನಮ್ಮ ವೈದ್ಯರೇ ನಿರ್ಲಕ್ಷ್ಯದಿಂದ 10 ಈ ರೀತಿಯಾದಂಥ ನಮ್ಮ ಏನು ಡಾಕ್ಟರ್ಸ್ ಇದ್ದಾರೆ ಅವ್ರ ಮೇಲೂ ಕೂಡ ನಾವು ಈಗ ಶೋಕಾಸ್ ನೋಟಿಸ್ಗಳು ಕೊಟ್ಟಿದ್ದೀವಿ. ಅವರ ನಿರ್ಲಕ್ಷ್ಯದಿಂದ ಇದು ಆಗಿದೆ ಅಂತ ಸ್ಪಷ್ಟವಾಗಿ ಕಂಡು ಬಂದಿರತಕ್ಕಂಥ ಅದನ್ನು ಕೂಡ ನಿಮ್ಗೆ ಡೀಟೇಲ್ಸ್ ಕೊಟ್ಟಿದ್ದೀವಿ. ಈ 10 ಡಾಕ್ಟರ್ಸ್ ಮೇಲೂ 10 ಪ್ರಕರಣಗಳಲ್ಲಿ ಬಂದಿದೆ ಅಂತ ನಾವು ಅದನ್ನು ಹೇಳಿದ್ದೀವಿ. ಸೊ ಈ ಥರ ಆಗಿದೆ. ಇದು ನೀವು ಈ MMR ಅಂತ ನಾವೇನು ಹೇಳ್ತೀವಿ, ಮೆಟರ್ನಲ್ ಮಾರ್ಟಾಲಿಟಿ ರೇಟು, ಅಂದರೆ ತಾಯಿಯ ಮರಣ ಸೂಚ್ಯಾಂಕ ಏನಿದೆ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಕೊಡ್ತಾ ಇದ್ದೀನಿ. 2020-21ರಲ್ಲಿ 714 ಇತ್ತು. 21-22ರಲ್ಲಿ 635. ಅಂದರೆ ಪ್ರತಿ 1 ಲಕ್ಷಕ್ಕಲ್ಲ, 1 ಲಕ್ಷ ಬರ್ತ್ಸ್ಗೆ ಎಷ್ಟು ತಾಯಂದಿರು ತೀರೋದ್ರು ಅಂತ. ಸೊ 2021ರಲ್ಲಿ 714, 21-22 635, 22-23 594, 23-24 ಕಳೆದ ವರ್ಷ 550. ಅಂದರೆ ಕಳೆದ ವರ್ಷ ಅಂತ ಹೇಳಿದ್ರೆ 23-24 ಅದರ ಹಿಂದಿನ ವರ್ಷ. 24-25 ಕಳೆದ ವರ್ಷ ಇದು 530. ಅಂದರೆ ನಾವು ಇಳಿಕೆಯಂತೂ ಆಗಿದೆ,
594ಇಂದ 2021 714 ಇತ್ತು, ಅದು ಈಗ 530ಕ್ಕೆ 530ಗೆ ಬಂದಿದೆ. 70% ನಾವು ಈ ಡೆತ್ಸ್. ಇನ್ನು ತಾಯಂದಿರ ಮರಣ ವಿಶ್ಲೇಷಣಾ ವರದಿ ಪ್ರಕಾರ ಹೇಗಿದೆ ಅಂತಂದರೆ, ಈ 70%ಕ್ಕಿಂತ ಹೆಚ್ಚು ತಾಯಂದಿರು ಸಾವುಗಳನ್ನು ಅಲ್ಲಿ ತಡಿಬೋದಾಗಿತ್ತು ಅಂತ ಪ್ರಮುಖ ಅಂಶಗಳು ಈ ಒಂದು ರಿಪೋರ್ಟಲ್ಲಿರೋದು. 70% ಬಾಣಂತಿಯರ ಸಾವನ್ನು ತಡಿಬೋದಾಗಿತ್ತು. ರಿಂಗರ್ ಲ್ಯಾಕ್ಟೇಟ್ ಏನಿದೆ ಅದರ ಸಮಸ್ಯೆಗೆ ಸಂಬಂಧಪಟ್ಟ ಹಾಗೆ 18 ತಾಯಂದಿರ ಸಾವುಗಳು ಸಂಭವಿಸಿದೆ ಅಂತ ಈ ರಿಪೋರ್ಟ್ ಹೇಳುತ್ತೆ. ಅಂದರೆ 70%ಕ್ಕಿಂತ ಹೆಚ್ಚು ತಾಯಂದಿರ ಸಾವುಗಳನ್ನು ತಡಿಬೋದಾಗಿತ್ತು ಅಲ್ಲಿ ಸೂಕ್ತವಾದಂಥ ವ್ಯವಸ್ಥೆ ಇದ್ದಿದ್ರೆ ಅಂತ. ಸೊ ರಿಂಗರ್ ಲ್ಯಾಕ್ಟೇಟ್ ಸಮಸ್ಯೆಯಿಂದ 18 ತಾಯಂದಿರು ಸಾವನ್ನಪ್ಪಿದ್ದಾರೆ. ತಾಯಂದಿರ ಸಾವುಗಳಲ್ಲಿ ಸೇವಾ ಪೂರೈಕೆದಾರರ ನಿರ್ಲಕ್ಷ್ಯ ಎದ್ದು ಕಾಣ್ತಾ ಇದೆ. ಇದು ಕೂಡ ರಿಪೋರ್ಟ್ನಲ್ಲಿದೆ. ಸಾವುಗಳಲ್ಲಿ ಈ ಸೇವಾ ಪೂರೈಕೆದಾರಿದ್ದಾರಲ್ಲ ಅವರ ಒಂದು ನೆಗ್ಲಿಜೆನ್ಸಿ ಕಾಣ್ತಾ ಇದೆ. 50% ತಾಯಂದಿರ ಸಾವುಗಳು 19ರಿಂದ 25 ವರ್ಷ ವಯಸ್ಸಿನ ಅಂತರದವರು. 50% ಅಲ್ಲಿ ಸಾವನ್ನಪ್ಪಿರೋರು ಈ ಏಜ್ ಗ್ರೂಪ್ನವರು, 19ರಿಂದ 25 ವರ್ಷದ ಒಳಗಿನವರು. 6% ತಾಯಂದಿರು 35 ವರ್ಷಕ್ಕಿಂತ ಮೇಲ್ಪಟ್ಟ ವಯಸ್ಸಿನವರು. ಸೊ 72% ತಾಯಂದಿರ ಸಾವುಗಳು ಮೊದಲ ಬಾರಿಗೆ ಮತ್ತು ಎರಡನೇ ಬಾರಿ ಗರ್ಭಿಣಿಯರಲ್ಲಿ ಕಂಡು ಬಂದಿರುತ್ತೆ. ಮೊದಲು ಎರಡನೇ ಬಾರಿ ಹೆರಿಗೆ ಆಗಿದ್ದವರು ಅವರೇ 72 ಇರೋದಲ್ಲಿ. 68.5% ತಾಯಂದಿರ ಸಾವಿಗೆ ಕಾರಣ ಅಧಿಕ ರಕ್ತದೊತ್ತಡ, BP, ಹೈ BP, ಹಾಗೆ ಹೃದಯ ಸಂಬಂಧಿ ಅಸ್ವಸ್ಥತೆ, ಹಾರ್ಟ್ ಪ್ರಾಬ್ಲಮ್, ಡಯಾಬಿಟೀಸ್, ಮಧುಮೇಹ, ಸೋಂಕು ಮುಂತಾದಂಥ ಅಪಾಯಕಾರಿ ಸಮಸ್ಯೆಗಳು ಕಾರಣ ಆಯಿತು ಅಂತ. 65% ತಾಯಂದಿರ ಸಾವು ಸರ್ಕಾರಿ ಆಸ್ಪತ್ರೆಗಳಲ್ಲಿ ಸಂಭವಿಸಿದೆ. ಹಾಗೆ 22% ತಾಯಂದಿರ ಸಾವುಗಳು ಖಾಸಗಿ ಆಸ್ಪತ್ರೆಯಲ್ಲಿ ಆಗಿದೆ ಅಂತ ರಿಪೋರ್ಟ್ ಹೇಳುತ್ತೆ. ಇನ್ನು ತಾಯಂದಿರ ಮರಣಗಳಲ್ಲಿ BP, ರಕ್ತಸ್ರಾವ, ಸೆಪ್ಟಿಸ್ ಇತ್ಯಾದಿಗಳು ಪ್ರಮುಖ ಕಾರಣಗಳು ಅಂತ ಈ ರಿಪೋರ್ಟ್ನಲ್ಲಿ ಮಾಹಿತಿ ಇದೆ. ಇನ್ನು 10% ತಾಯಂದಿರ ಸಾವುಗಳು ಆಸ್ಪತ್ರೆಗೆ ಸಾಗಿಸುವ ಮಾರ್ಗ ಮಧ್ಯೆ ಸಂಭವಿಸಿದೆ. 2% ತಾಯಂದಿರ ಸಾವುಗಳು ಮನೆಯಲ್ಲಿ ಸಂಭವಿಸಿರುತ್ತೆ ಅಂತ. ಇನ್ನು 63% ಸಿಸೇರಿಯನ್ ಶಸ್ತ್ರಚಿಕಿತ್ಸೆಗಳಾಗಿದ್ದರೆ 37% ಸಿಸೇರಿಯನ್ ಅಲ್ಲ ಅಂತ, ನಾರ್ಮಲ್ ಡೆಲಿವರಿ ಅಂತ. ಸೊ ನಾವು ಬಾಣಂತಿಯರ ಸಾವು ತಡೆಗೆ ಶಿಫಾರಸು ಏನು? ಪ್ರಸವ ಪೂರ್ವ, ಪ್ರಸವಾನಂತರ ಸೇವೆಗಳ ಗುಣಮಟ್ಟ ಸುಧಾರಣೆ ಆಗಬೇಕು. ಇದೆಲ್ಲ ಅವರು ಮಾಡಿರೋದು ಏನು ಚೇಂಜಸ್ಗಳಾಗಬೇಕು ಅಂತ ಶಿಫಾರಸು ಮಾಡಿರೋದು. ಸಾಮರ್ಥ್ಯ ವೃದ್ಧಿ, ಉಪಕರಣಗಳು ಮತ್ತು ಔಷಧಿಗಳೊಂದಿಗೆ ಸೌಲಭ್ಯಗಳು ಬೇಕಾಗುತ್ತೆ. ಇದನ್ನು ನೀವು ನೀಡಬೇಕು, ಈ ಸಾವುಗಳನ್ನು ತಡಿಬೇಕು ಅಂತ ಅಂದರೆ. ಸೊ ರಕ್ತ ಸಂಗ್ರಹ ಘಟಕಗಳನ್ನು ಬಲಪಡಿಸೋದು, ಬ್ಲಡ್ ಬ್ಯಾಂಕ್ಗಳನ್ನು ಹೆಚ್ಚಾಗಿ ಬಲಪಡಿಸಬೇಕು. ಕೂಡಲೇ ವ್ಯವಸ್ಥೆ ಮಾಡೋ ಹಾಗೆ ಆಗಬೇಕಲ್ಲಿ ಏನಾದರೂ ರಕ್ತದ ಅವಶ್ಯಕತೆ ಇದ್ದಾಗ. ಪ್ರಸವ ಪೂರ್ವ ಮತ್ತು ಪ್ರಸವಾನಂತರ ಸೇವೆಗಳ ಗುಣಮಟ್ಟ ಸುಧಾರಣೆ ಆಗಬೇಕು. ಕ್ವಾಲಿಟಿ ಏನಿದೆ ಬಿಫೋರ್ ಡೆಲಿವರಿ, ಅದಾದಮೇಲೆ ಡೆಲಿವರಿ ಆದ ನಂತರ ಏನು ಸೇವೆಗಳಿದೆ ಅದರ ಗುಣಮಟ್ಟ ಹೆಚ್ಚಾಗಬೇಕು, ಸಾಮರ್ಥ್ಯ ವೃದ್ಧಿ ಆಗಬೇಕು. ಇದೆಲ್ಲವನ್ನು ಕೂಡ ತಿಳಿಸಲಾಗಿದೆ. ಸಾಮಾನ್ಯ ಹೆರಿಗೆ ನಂತರ 3 ದಿನಗಳು ಮತ್ತು ಸಿಸೇರಿಯನ್ ನಂತರ 7 ದಿನಗಳ ಕಡ್ಡಾಯ ಆಸ್ಪತ್ರೆ ವಾಸ್ತವ್ಯ. ಅಂದರೆ ನಾರ್ಮಲ್ ಡೆಲಿವರಿ ಆದರೆ 3 ದಿನ ಇರಬೇಕು ಹಾಸ್ಪಿಟ್ಲಲ್ಲಿ. ಸಿಸೇರಿಯನ್ ಆದರೆ 1 ವಾರ. ಅದು ನಾರ್ಮಲಿ ಬಹುತೇಕ ಹಾಸ್ಪಿಟ್ಲ್ಗಳು ಫಾಲೋ ಮಾಡ್ತವೆ. ಕೆಲವೊಂದು ಕಡೆ ಅದನ್ನು ಫಾಲೋ ಮಾಡೋದಿಲ್ಲ. ಕೂಡಲೇ ಅವ್ರನ್ನ ಸಿಸೇರಿಯನ್ ಆದರೂ ಕೂಡ ಒಂದು 2-3 ದಿನದಲ್ಲೇ ಮನೆ ಕಳಿಸುವಂಥದ್ದಾಗುತ್ತೆ. ಅದನ್ನು ಮಾಡಬಾರದು ಅಂತ. ನಮ್ಮ ಪ್ರತಿನಿಧಿ ವಿನಯ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ. ವಿನಯ್, ಈ ಒಂದು ದ್ರಾವಣ ಇದೆ, ಇದರ ಬಗ್ಗೆ TV9 ಕೂಡ ವಿಸ್ತೃತವಾಗಿ ವರದಿಯನ್ನು ಪ್ರಸಾರ ಮಾಡಿತ್ತು. ಅದಾದಮೇಲೆ ಟೀಮನ್ನು ರಚಿಸಿ ಅದರ ಬಗ್ಗೆ ರಿಪೋರ್ಟ್ ಬರಬೇಕು ಅಂತ ಕೂಡ ಹೇಳಲಾಗಿತ್ತು. ಆ ರಿಪೋರ್ಟ್ ಬಂದಿದೆ. ಸೊ ರಿಪೋರ್ಟ್ನಲ್ಲಿ ಏನೆಲ್ಲ ಕಾರಣಗಳನ್ನು ಕೊಡಲಾಗಿದೆ, ಜೊತೆಗೆ ಏನೆಲ್ಲ ಶಿಫಾರಸು ಮಾಡಿದ್ದಾರೆ, ಸದ್ಯಕ್ಕೆ ಆರೋಗ್ಯ ಸಚಿವರು ಈ ಬಗ್ಗೆ ಏನು ಹೇಳಿದರು ಅಂತ ವಿನಯ್? ಅವಿನಾಶ್, ನಿಜಕ್ಕೂ ಕೂಡ ರಾಜ್ಯದಲ್ಲೇ ಒಂದು ತಲ್ಲಣ ಮತ್ತು ಆತಂಕವನ್ನು ತಂದೊಡ್ಡಿದ್ದು ಬಳ್ಳಾರಿಯ ಬಾಣಂತಿಯರ ಸಾವು. ಅದರಲ್ಲೂ ಪ್ರಮುಖವಾಗಿ 5 ಜನ ಬಳ್ಳಾರಿಯಲ್ಲಿ ಆಗಿರುವಂತಹ ಘಟನೆ ಏನಿದೆ, ಇದು ನಿಜಕ್ಕೂ ಕೂಡ ಒಂದು ದೊಡ್ಡ ಮಟ್ಟದ ಆತಂಕ ಆಗಿತ್ತು. ಈ ಬಳಿಕ ಆರೋಗ್ಯ ಇಲಾಖೆ ಒಂದು ಡೆತ್ ಆಡಿಟ್ ಅನ್ನು ಮಾಡೋದಕ್ಕೆ ಮುಂದಾಗಿತ್ತು. ಡೆತ್ ಆಡಿಟ್ ಬಳಿಕ ನಮಗೆ ಒಂದು ಸಂಪೂರ್ಣವಾದಂತಹ ಚಿತ್ರಣ ಕೂಡ ಸಿಕ್ಕಿತ್ತು. ರಿಂಗರ್ ಲ್ಯಾಕ್ಟಕ್ ದ್ರಾವಣ ಏನಿದೆ, ಇದೇ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಾಣಂತಿಯರ ಸಾವಿಗೆ ಕಾರಣ ಆಗಿದೆ ಅನ್ನುವಂತಹ ಸ್ಪಷ್ಟವಾದಂತಹ ಮಾಹಿತಿ ಸಿಗ್ತಾ ಹೋಗುತ್ತೆ. ಇದಾದ ಬಳಿಕ ಈ ಒಂದು ಪ್ರಕರಣ ಕೇವಲ ಬಳ್ಳಾರಿ ಜಿಲ್ಲೆಯಲ್ಲಿ ಮಾತ್ರ ಆಗಿದೆನಾ ಅಥವಾ ಬೇರೆ ಜಿಲ್ಲೆಗಳಲ್ಲೂ ಕೂಡ ಈ ತರದೊಂದು ಪ್ರಕರಣ ಕಂಡು ಬಂದಿದೆ ಅನ್ನುವಂತಹ ನಿಟ್ಟಿನಲ್ಲಿ ಆರೋಗ್ಯ ಇಲಾಖೆ ತಜ್ಞರ ಸಮಿತಿಯನ್ನು ರಚನೆ ಮಾಡುತ್ತೆ. ಸಾಕಷ್ಟು ನುರಿತ ಎಕ್ಸ್ಪರ್ಟ್ಸ್, ಹೆರಿಗೆ ತಜ್ಞರು ಮತ್ತು ಔಷಧ ನಿಯಂತ್ರಕರು ಸೇರಿದಂತೆ ಸಾಕಷ್ಟು ಎಕ್ಸ್ಪರ್ಟ್ಸ್ ಅನ್ನು ಒಳಗೊಂಡಿರುವಂತಹ ಒಂದು ಟೆಕ್ನಿಕಲ್ ಅಡ್ವೈಸರಿ ಕಮಿಟಿಯನ್ನು ರಚನೆ ಮಾಡಿ ಈ ಒಂದು ಕಮಿಟಿ ರಾಜ್ಯದ ಎಲ್ಲಾ ಸರ್ಕಾರಿ ಆಸ್ಪತ್ರೆ ಮತ್ತು ಖಾಸಗಿ ಆಸ್ಪತ್ರೆಗಳ ಪ್ರಮುಖ ಆಸ್ಪತ್ರೆಗಳಲ್ಲಿ ಕಳೆದ ಏಪ್ರಿಲ್ 2024ರಿಂದ ಇಲ್ಲಿವರೆಗೆ ಡಿಸೆಂಬರ್ 31ರವರೆಗೆ ಬಳ್ಳಾರಿಯರ ಅನುಮಾನಾಸ್ಪದ ಸಾವು
ಸಾವುಗಳ ಕುರಿತ ಹಾಗೆ ಒಂದು ಅಧ್ಯಯನವನ್ನು ಮಾಡುತ್ತೆ ಮತ್ತು ಸಾವಿಗೆ ಪ್ರಮುಖ ಕಾರಣಗಳೇನು, ಯಾವ ರೀತಿಯಾಗಿ ಸಮಸ್ಯೆಗಳು ಎದುರಿಸಿದ್ದಾರೆ ಅನ್ನೋ ಮಾಹಿತಿಯನ್ನು ಕೂಡ ಕಲೆ ಹಾಕುತ್ತೆ. ಡೆತ್ ಅಡಿಟ್ ರಿಪೋರ್ಟ್ ಅನ್ನು ಸಂಪೂರ್ಣವಾಗಿ ವರದಿಯನ್ನು ಪಡೆದುಕೊಂಡಿರುವಂತಹ ಆರೋಗ್ಯ ಸಚಿವರು ನಿನ್ನೆ ಪತ್ರಿಕಾಗೋಷ್ಠಿಯನ್ನು ಮಾಡಿ ಈ ಒಂದು ವರದಿಯನ್ನು ಬಿಡುಗಡೆ ಮಾಡ್ತಾರೆ. ಈ ವರದಿಯಲ್ಲಿ ಒಂದು ಶಾಕಿಂಗ್ ಸುದ್ದಿ ಅಂದ್ರೆ 18 ಬಾಣಂತಿಯರು ಈ ಒಂದು ಲಿಂಗರ್ ಲ್ಯಾಕ್ಟೆಕ್ ದ್ರಾವಣದಿಂದಲೇ ಸಾವಿಗೀಡಾಗಿದ್ದಾರೆ ಅನ್ನುವಂತಹ ಒಂದು ಆತಂಕಕಾರಿಯಾದ ಅಂಶವನ್ನು ಕೂಡ ಹೇಳ್ತಾರೆ. ಅಂದ್ರೆ ಕೇವಲ ಇದು ಬಳ್ಳಾರಿ ಅಷ್ಟೇ ಅಲ್ಲ, ರಾಯಚೂರು, ಬೆಳಗಾಂ, ಬೆಂಗಳೂರು ನಗರ ಸೇರಿದಂತೆ ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಇದರ ಎಫೆಕ್ಟ್ ತಟ್ಟಿದೆ. ಇದು 18 ಬಾಣಂತಿಯರ ಸಾವಿಗೆ ಕಾರಣವಾದ್ರೆ ಇನ್ನು ಬೇರೆ ಬೇರೆ ಪ್ರಮುಖ ಕಾರಣಗಳು ಕೂಡ ಈ ಒಂದು ಡೆತ್ ಅಡಿಟ್ ಅಲ್ಲಿ ಕಂಡು ಬಂದಿದೆ. ಪ್ರಮುಖವಾಗಿ ತುರ್ತು ಅಂದ್ರೆ ಹೈ ರಿಸ್ಕ್ ಪ್ರೆಗ್ನೆನ್ಸಿ ವೇಳೆ ತೆಗೆದುಕೊಳ್ಳಬೇಕಾಗಿರುವಂತಹ ಮುನ್ನೆಚ್ಚರಿಕಾ ಕ್ರಮಗಳಾಗಿರ್ಬೋದು, ವೈದ್ಯರ ನಿರ್ಲಕ್ಷ್ಯ ಆಗಿರ್ಬೋದು, ಜೊತೆಗೆ ಆಸ್ಪತ್ರೆಯಲ್ಲಿ ಸಿಸೇರಿಯನ್ ಆದಂತಹ ಸಮಯದಲ್ಲಿ ಮತ್ತು ನಾರ್ಮಲ್ ಡೆಲಿವರಿ ಆದಂತಹ ಸಮಯದಲ್ಲಿ ತೆಗೆದುಕೊಳ್ಳಬೇಕಾಗಿರುವಂತಹ ಪ್ರಿಕಾಷನ್ಸ್, ವೈದ್ಯರ ನಿರ್ಲಕ್ಷ್ಯ, ಆಸ್ಪತ್ರೆಯ ಸೌಲಭ್ಯಗಳು, ಜೊತೆಗೆ ಬೇಕಾಗಿರುವಂತಹ ಔಷಧೋಪಕರಣಗಳು ಮತ್ತು ಅವರನ್ನ ನಡೆಸಿಕೊಳ್ಳುವಂತ ರೀತಿ ಅಂದ್ರೆ ಕೆಲವೊಂದು ಸಮಯದಲ್ಲಿ ತುಂಬಾ ಹೈ ರಿಸ್ಕ್ ಇದ್ದಂತಹ ಸಂದರ್ಭದಲ್ಲಿ ಆಸ್ಪತ್ರೆಗೆ ಶಿಫ್ಟ್ ಆಗುವ ಸಂದರ್ಭದಲ್ಲೂ ಕೂಡ ಬಾಣಂತಿ ಗರ್ಭಿಣಿಯರು ಸಾವಿಗೀಡಾಗಿದ್ದಾರೆ. ಈ ಎಲ್ಲಾ ಪ್ರಮುಖ ಘಟನೆಗಳನ್ನು ಆಧರಿಸಿ ಒಂದು ಸಂಪೂರ್ಣವಾದಂತಹ ವಿವರವನ್ನು ಬಿಡುಗಡೆ ಮಾಡಿದ್ದಾರೆ. ಇದರಲ್ಲೂ ಕೂಡ ಕೆಲವೊಂದಿಷ್ಟು ಶಾಕಿಂಗ್ ಅಂಶಗಳು ಬಂದಿದೆ. 530 ಬಾಣಂತಿಯರು ನೀವು ಸಾವಿಗೀಡಾಗಿರುವಂತದ್ದು ಕೂಡ ಈ ಒಂದು ವರದಿಯಲ್ಲಿ ಉಲ್ಲೇಖ ಆಗಿದೆ. ಕೇವಲ 2024 ಮತ್ತು 25 ಇಲ್ಲಿಯವರೆಗಿನ ವರದಿಯನ್ನು ನೋಡಿದಾಗ. ಹಾಗಾದ್ರೆ ವರ್ಷದಿಂದ ವರ್ಷಕ್ಕೆ ಈ ಪ್ರಮಾಣ ಏರಿಕೆ ಆಗ್ತಾ ಇದೆ. 70% ಬಾಣಂತಿಯರ ಸಾವುಗಳನ್ನ ನಾವು ತಡಿಬಹುದಿತ್ತು ಅನ್ನೋ ಮಾಹಿತಿಯನ್ನು ಕೂಡ ಆರೋಗ್ಯ ಸಚಿವರು ಕೊಡ್ತಾ ಬೇಕಾಗಿರುವಂತಹ ಮೂಲಭೂತ ಕೆಲವೊಂದಿಷ್ಟು ಸಿದ್ಧತೆಗಳು ಜೊತೆಗೆ ನಿಯಂತ್ರಣಕ್ಕೆ ಇನ್ನು ಮುಂದಿನ ದಿನಮಾನಗಳಲ್ಲಿ ಆಗಬಾರದು ಅನ್ನಂತಹ ದೃಷ್ಟಿಕೋನದಲ್ಲಿ ಈಗಾಗಲೇ ಕೆಲವೊಂದಿಷ್ಟು ಶಿಫಾರಸುಗಳನ್ನು ಮಾಡಿದೆ ಮತ್ತು ಕೆಲವೊಂದಿಷ್ಟು ಬದಲಾವಣೆಗಳನ್ನ ಮತ್ತು ಕೆಲವೊಂದಿಷ್ಟು ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳೋದಕ್ಕೂ ಕೂಡ ಆರೋಗ್ಯ ಇಲಾಖೆ ಮುಂದಾಗಿರುವಂತದ್ದು. ಅವಿನಾಶ್, ಧನ್ಯವಾದ ಅಭಿನಯ್.